civil service reforms and administrative reforms. When it comes to civil service, okay, civil service doesn't mean only you and me as administrators. I'll tell you the first only. Civil service has a very broad connotation. Civil service has a very broad connotation. ನಾಳೆ ಎಕ್ಸಾಮ್ ನಲ್ಲಿ ವಾಟ್ ಡು ಯು ಮೀನ್ ಬೈ ಸಿವಿಲ್ ಸರ್ವಿಸ್ ಅಂತ ಬಂತ ಅಂತಿಕೊಳ್ಳಿ, ಜಸ್ಟ್ ರಿಮೆಂಬರ್, ಡಿಕೋಡ್ ದಿಸ್ ವರ್ಡ್. ವಾಟ್ ಈಸ್ ಸಿವಿಲ್? ಸಿವಿಲ್ ಅಂದ್ರೆ ಏನು? ಪೀಪಲ್. ಸರ್ವಿಸ್ ಅಂದ್ರೆ ಸೇವೆ, ಜನ ಸೇವೆ. ಯಾರ್ಯಾರು ಮಾಡ್ತಾರ್ರಿ ನಿಮ್ ಪ್ರಕಾರ? ಆಬ್ವಿಯಸ್ಲಿ ನೀವು ಗವರ್ಮೆಂಟ್. ಓಕೆ, ಐ ಮೀನ್ ನೀವು ಅಂದ್ರೆ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವ್ರಿಗೆ ಏನಂತ ಕರಿತೀವಿ ನಾವು? ಟೆಂಪ್ರರಿ ಎಕ್ಸಿಕ್ಯೂಟಿವ್ಸ್ ಆರ್ ರಿಯಲ್ ಎಕ್ಸಿಕ್ಯೂಟಿವ್ಸ್. ಇನ್ಮೇಲೆ ನೀವು ಪೊಲಿಟಿಷಿಯನ್ಸ್ ಅಂತ ವರ್ಡ್ ಯೂಸ್ ಮಾಡಂಗಿಲ್ಲ, ಈ ತರ ವರ್ಡ್ಸ್ ಯೂಸ್ ಮಾಡ್ಬೇಕು. ರಿಯಲ್ ಎಕ್ಸಿಕ್ಯೂಟಿವ್ಸ್ ಆರ್ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್. ಅವರು ಏನು? ಪವರ್. ಪ್ಲಸ್ ಯು ಆಸ್ ಅ ಸಿವಿಲ್ ಸರ್ವೆಂಟ್ ಆರ್ ವಿ ಕಾಲ್ ಸಮ್ ಟೈಮ್ ಇಟ್ ಆಸ್ ಅ ಬ್ಯೂರೋಕ್ರಾಟ್ಸ್, ರೈಟ್? ಗವರ್ಮೆಂಟ್ ಅಂದ್ರೆ ಇದು ಮೇನು. ಪ್ಲಸ್ ಇದ್ರ ಜೊತೆ ಏನಿದೆ? ಲೆಜಿಸ್ಲೇಚರ್ ಅಂಡ್ ಜುಡಿಷಿಯರಿ. ಆಲ್ ದೀಸ್ ಆರ್ ಪಾರ್ಟ್ ಆಫ್ ಗವರ್ನಮೆಂಟ್, ಕರೆಕ್ಟ್? ಇವ್ರು ಏನ್ ಮಾಡ್ತಾರೆ? ಜನ ಸೇವೆ ಮಾಡ್ತಾರೆ. ಮತ್ತೆ ಯಾರು ಮಾಡ್ತಾರೆ? ಓಕೆ, ಡಾಕ್ಟರ್ಸ್, ಇಂಜಿನಿಯರ್ಸ್. ಓಕೆ ಓಕೆ, anyone who is doing public service, can I categorize these people, everyone, as the private? Can I say the private institutions like NGOs, like civil society organizations? ನಾನು ಹೇಳ್ತೀನಿ ವಾಟ್ ಇಸ್ ದಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್. ಗೊತ್ತಾಯ್ತಾ? ಸೊ ಇವರೆಲ್ಲರೂ ಏನ್ ಮಾಡ್ತಾರೆ? ಜನ ಸೇವೆ ಮಾಡ್ತಾರೆ. ಇವನ್ ಜನರು ಅವ್ರ ಸೇವೆಯನ್ನ ಥ್ರೂ ಸಂಘ ಸಂಘಟನೆ ಮುಖಾಂತರನು ಕೂಡ ಮಾಡ್ತಾರೆ. ಹೋಗ್ತೀರಿ? Correct? These all are called as civil service in broader sense. And now the civil service here I am talking about administrative service. Clear? Exam nalli yav tara words kottidare nodಕೊಳ್ಳಿ. Clear? Administrative service or bureaucracy as a civil servant service ಅಂತ ಹೇಳಿದ್ರೆ ಏನಾಯ್ತು? ಈಗ ನ್ಯಾರೋ ಡೊಮೇನ್ ಆಯ್ತಾ? ಈಗ ನಮಗ್ ಪ್ರಾಬ್ಲಮ್ ಇರೋದೇನು ನಮ್ಮ ಸಿವಿಲ್ ಸರ್ವಿಸ್ ಅಲ್ಲಿ? ಹಾಗೆ ನಾನು ಏನು ಇವನ್ ಹೇಳ್ಬೇಕಾಗಿಲ್ಲ, ಈಗಾಗಲೇ ತಿಳಿಸಿದ್ದೀನಿ. ಪೊಲಿಟಿಸೈಸೇಷನ್ ಆಫ್ ಬ್ಯೂರೋಕ್ರಸಿ ಆಗ್ಬಿಟ್ಟಿದೆ. ಓಕೆ, ಪೊಲಿಟಿಸೈಸೇಷನ್ ಆಫ್ ಬ್ಯೂರೋಕ್ರಸಿ ಆಗಿದೆ. ನಾವು ರಿಫಾರ್ಮ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಡಿಪೊಲಿಟಿಸೈಸೇಷನ್ ಆಫ್ ಬ್ಯೂರೋಕ್ರಸಿ ಮಾಡ್ಬೇಕು. ಏನಿದು ಪೊಲಿಟಿಸೈಸೇಷನ್ ಆಫ್ ಬ್ಯೂರೋಕ್ರಸಿ ಅಂದ್ರೆ ನಿಮ್ಮ ಪ್ರಕಾರ ಏನು? ಅಗೇನ್ ಐ ಶುಡ್ ನಾಟ್ ಟೆಲ್ ದಿಸ್, ದಿಸ್ ಇಸ್ ಅ ರಿಯಾಲಿಟಿ. ಓಕೆ, ನಮ್ಮ ಕರ್ನಾಟಕದಲ್ಲಿ, ಓಕೆ, ನಮ್ಮ ಕರ್ನಾಟಕ ಅಂದ್ರೆ ಇಷ್ಟೇ ತಗೊಂಡ್ಬಿಡೋಣ. ಕರ್ನಾಟಕದಲ್ಲಿ ಹಾಗೆ ನೋ ಪ್ರಿಜುಡಿಸ್. ಓಕೆ, ವಿಧಾನಸೌಧ ಎಲ್ಲಿದೆ? ಐ ಮೀನ್ ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ವರ್ಕ್ ಮಾಡೋರು ಯಾವ ಭಾಗದವ್ರು ಜಾಸ್ತಿ ಇದ್ದಾರೆ? ನೋ ಮೇಡಮ್, ಯು ಆರ್ ರಾಂಗ್. ಯು ಆರ್ ಆಕ್ಚುಲಿ ರಾಂಗ್. ಓಕೆ ಓಕೆ, ಸೌತ್ ಅವ್ರು ಜಾಸ್ತಿ ಇದ್ದಾರೆ. ಓಕೆ, ಐ ಟೋಲ್ಡ್ ಒನ್ ಸ್ಮಾಲ್ ಇನ್ಸ್ಟಿಟ್ಯೂಷನ್. ಓಕೆ, ಅಂಡ್ ದೀಸ್ ಸರ್ವೆಂಟ್ಸ್, ಓಕೆ, are been selected in 1980s, 1990s. Okay, so ಇವರು ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಡಿಸಿಷನ್ಸ್, ಇಂಟರ್ನಲ್ ಇನ್ಫಾರ್ಮೇಶನ್ ಒಂದ್ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿಗೆ ಹೋಗ್ತಾ ಇರ್ತದೆ. ಹೋಗ್ತಾ ಇದ್ರೆ ಇಂಟರ್ನಲ್ ಇನ್ಫಾರ್ಮೇಶನ್ ಅಲ್ಲೋಯ್ತು, ಅಲ್ಲೋಯ್ತು. ಆ ಕೆಲಸ ಪಾಲಿಸಿ ಆಗೋಕಿನ ಮುಂಚೆನೆ ಇನ್ಫಾರ್ಮೇಶನ್ ಹೋಗಿದೆ ಅಂದ್ರೆ ಮೊದಲೇ ಆಕ್ಟ್ ರಿಯಾಕ್ಟ್ ಮಾಡಿರ್ತಾರ, ರೈಟ್? ದಿಸ್ ಇಸ್ ಒನ್ ಎಕ್ಸಾಂಪಲ್. ಒನ್ ಮೋರ್ ಎಕ್ಸಾಂಪಲ್. ನೀವು ನಾಳೆ ಕಷ್ಟಪಟ್ಟು ಎಕ್ಸಾಮ್ ಓದಿ ಪಾಸ್ ಆಗ್ತೀರಿ. ಓಕೆ, ನೀವೇನ್ ಮಾಡ್ತೀರಿ? ಫುಲ್ ರೂಲ್ ಬೇಸ್ಡ್ ಡಿಸಿಷನ್ ಮಾಡ್ತೀರಿ, ಲೈಕ್ ಪ್ಯೂರ್ ಬ್ಯೂರೋಕ್ರಾಟ್. ಅವಾಗ ಏನದು ಎಥಿಕ್ಸ್ ತೋರಿಸ್ತಾರೆ. ಎಥಿಕ್ಸ್ ಇನ್ ಸಿವಿಲ್ ಸರ್ವಿಸಸ್ ಬೈ ಗಿವಿಂಗ್ ಎಥಿಕಲ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಮಾಡ್ತಾರೆ, ರೈಟ್? ಎಥಿಕಲ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಪಾಪ ಏನಾದ್ರು PDS ಇಲ್ಲ ಅಂತ ಬಂದವನಿಗೆ ನಿಮ್ಮ ಆಫೀಸರ್ಗೆ ಹೇಳ್ಬಿಟ್ಟು ಬೇಗ PDS ಕೊಡ್ಸೋ, ಅವ್ರಿಗೆ ಎಲ್ಲ ಮಾಡಿಸೋ ಅಂತ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ಯು ಹ್ಯಾವ್ ಅ ವೆರಿ ಗುಡ್ ನೇಮ್. ಒನ್ ಫೈನ್ ಡೇ ಏನಾಗುತ್ತೆ ಅಂದ್ರೆ ಒಂದು ಲೋಕಲ್ ಏರಿಯಾದಲ್ಲಿ ಒಂದೇನೋ ಸಣ್ಣ ಇಶ್ಯೂ ಆಗ್ಬಿಡ್ತದೆ, ರೈಟ್? ಲೆಟಸ್ ಏನೋ ಒಂದು ಇಶ್ಯೂ, ನನ್ನ ಹೆಸರೆಲ್ಲ ಹೇಳೋದು ಬೇಡ. ಓಕೆ, ಇಶ್ಯೂ ಆಗುತ್ತೆ. ನಾಳೆ ನಿಮಗೆ ಫೋನ್ ಬರ್ತದೆ, 2 ಫೋನ್ ಬರುತ್ತೆ. ಒಂದು ರೂಲಿಂಗ್ ಪಾರ್ಟಿಯಿಂದ ಬರ್ತದೆ, ಇನ್ನೊಂದು ಅಪೋಸಿಟ್ ಪಾರ್ಟಿಯಿಂದ ಬರ್ತದೆ. ಅವನೇನ್ ಹೇಳ್ತಾನೆ? ನೋಡಪ್ಪ, ಅಲ್ಲಿ ಏನ್ ಕೆಲಸ ಆಗಿದೆ ಆದಷ್ಟು ಬೇಗ ಅದನ್ನ ಬಗೆಹರಿಸು, ಅದು ಜವಾಬ್ದಾರಿ ನಿಂದು, ನೀವ್ ಮುಗಿಸ್ಬೇಕು ಅಂತ ಒಬ್ಬನ ಹೇಳ್ತಾನೆ. ಇನ್ನೊಬ್ನ ಹೇಳ್ತಾನೆ, ನೋಡಪ್ಪ ಅದನ್ನ ಏನಾದ್ರು ಬಗೆಹರಿಸಿದ್ರೆ ನಾನು ಏನ್ ಮಾಡ್ತೀನೋ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ನೀವ್ ಏನ್ ಮಾಡ್ತೀರಿ ಕೆಲಸ?
ಯು ಆರ್ ಹ್ಯಾವಿಂಗ್ ಅ ಎಥಿಕಲ್ ಡಿಲೆಮಾ ಹಿಯರ್. ರೂಲ್ ಫಾಲೋ ಮಾಡಿದ್ರು ಪನಿಷ್ಮೆಂಟ್, ರೂಲ್ ಫಾಲೋ ಮಾಡ್ಲಿಲ್ಲ ಅಂದ್ರು ಪನಿಷ್ಮೆಂಟ್. ಏನ್ ಮಾಡ್ತಾರೆ ಈ ತರ ಟೈಮಲ್ಲಿ? ಯಾರು ಪವರ್ಫುಲ್ ಇರ್ತಾರೆ ಅವ್ರ ಕಡೆ ಹೋಗ್ಬಿಡ್ತಾರೆ. ಕರೆಕ್ಟಾ? ಐ ಮೀನ್ ನಾನೊಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಟೆ. ಈ ಏನೋ ನಮ್ ಬ್ಯೂರೋಕ್ರಾಸಿದಲ್ಲಿ ಓಕೆ ಐಡಿಯಾಲಜಿ ಪ್ಲಸ್ ಪಾರ್ಟಿ ಬಯಾಸ್ನೆಸ್ ಜಾಸ್ತಿ ಇದೆ. ಸೊ ಹಂಗಿದ್ದಾಗ ಏನಾಗುತ್ತೆ, ನೆಕ್ಸಸ್ ಬಿಲ್ಡ್ ಆಗುತ್ತೆ. ನೆಕ್ಸಸ್ ಬಿಲ್ಡ್ ಆದ್ರೆ ಏನಾಗುತ್ತೆ, ಎಲ್ಲ ನಮ್ಮವರು ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ದೇಶ ಸೇವೆ ಸೈಡ್ಗೆ ಹೋಗುತ್ತೆ, ನಮ್ಮ ಸೇವೆ ಜಾಸ್ತಿ ಆಗ್ಬಿಡ್ತದೆ. ರೈಟ್? ದಟ್ ಈಸ್ ವೈ politicization of bureaucracy is up. Correct? And sometimes this is most dangerous thing we are seeing in India. Okay, one is selection. Selection process ಹೆಂಗಿರ್ಬೇಕು? ಫುಲ್ ಪ್ರೂಫ್ ಇರಬೇಕು. KPSC ಅನ್ನೋ ಸಂಸ್ಥೆ ಕರ್ನಾಟಕದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು? ಆನ್ ಟೈಮ್, ಬೆಸ್ಟ್ ಪೇಪರ್ಸ್ ಅಂಡ್ ಬೆಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟು ಗೌರ್ಮೆಂಟ್ಗೆ ಮಾಡಬೇಕು. ಅಗೇನ್ ನಾನು ಇದ್ರ ಬಗ್ಗೆ ಮಾತಾಡಬಾರ್ದು. ಓಕೆ ಓಕೆ ಅವ್ರ ಕೆಲಸ ಸೆಲೆಕ್ಷನ್ ಮಾಡೋದು. ಬರೀ ಸೆಲೆಕ್ಷನ್ ಮಾಡಿದ್ರೆ ಕೆಲಸ ಮುಗಿಲಿಲ್ಲ. ಇಲ್ಲಿ ಆಕ್ಚುಲಿ ನಿಮ್ಮ ರಿಯಲ್ ಎಫರ್ಟ್ ಸ್ಟಾರ್ಟ್ ಆಗೋದು. ಎಕ್ಸಾಮ್ ಬರೆದು ಪಾಸ್ ಆಗೋದು ಒಂದು ಎಫರ್ಟ್, ಒಂದು ಪಾರ್ಟ್ ಆಫ್ ದ ಸ್ಟೋರಿ. ಒಂದು ಹೊಸ ಸ್ಟೋರಿ ಅಲ್ಲಿದೆ. ಎಲ್ಲಿ? ಒಳಗಡೆ ಹೋದ್ಮೇಲೆ. ಒಳಗಡೆ ಹೋದ್ಮೇಲೆ ಹೆಂಗಿರ್ತದೆ? ಪೋಸ್ಟಿಂಗ್. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಪೋಸ್ಟಿಂಗ್. ಪೋಸ್ಟಿಂಗ್ ಬೇಕಲ್ಲ. ಈಗ ನಾಳೆ ನೀವು ಸಿವಿಲ್ ಸರ್ವೆಂಟ್ ಆದ್ರೆ ಹೋಗಿ, ನನ್ನ ಊರು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ಮತ್ತೆ ಇವ್ರು ಯಾಕಪ್ಪ ನನ್ನ ಊರು ಹೇಳಿದ್ರು ಅಂತ ಅನ್ಕೋಬಾರ್ದು. ಓಕೆ, ನಾಳೆ ಬೆಳಗಾವಿ ಡಿಸ್ಟಿಕ್ ಹೋಗಿ ಹಾಕ್ಬಿಟ್ರು ನಿಮ್ನ, ಅಲ್ಲಿ ಏನೋ ಜಾಸ್ತಿ ರೆವೆನ್ಯೂ ಬರ್ತಾ ಇರ್ಲಿಲ್ಲ ಅಥವಾ ಒಂದೇನೋ ಅಷ್ಟೊಂದು ಡೆವಲಪ್ಮೆಂಟ್ ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಬೆಳಗಾಮಲ್ಲೂ ತಾಲೂಕ್ಸ್ ಇದಾವೆ, ಲೈಕ್ ಬೈಲೊಂಗಲ ತಾಲೂಕು ಒಂದ್ ಯಾವ್ದೋ ಇದೆ ಅಂತ ಅನ್ಕೊಳ್ಳಿ. ಬೈಲೊಂಗಲ್ ತಾಲೂಕು ಹೋಗಿ ಹಾಕ್ಬಿಟ್ರು, ಅಲ್ಲಿ ಡೆವಲಪ್ಮೆಂಟ್ ಇಲ್ಲ, ಪೀಪಲ್ ಅಂಡರ್ ಡೆವಲಪ್ಡ್ ಇದಾರೆ ಅಂದ್ರೆ ನಿಮ್ಮ ಡೆವಲಪ್ಮೆಂಟ್ ಆಗುತ್ತಾ? ರೈಟ್? ಫಿನಾನ್ಷಿಯಲಿನೂ ಆಯ್ತು, ಹೆಸರು ಆಯ್ತು, ಕಷ್ಟ ಅಲ್ವಾ? ಅದೇ ಏನಾದ್ರೂ ನೀವು ಪೋಸ್ಟಿಂಗು ಒಬ್ಬ ಒಳ್ಳೆ ಪೊಲಿಟಿಷಿಯನ್ಸ್ ಜೊತೆಗೆ ಸಂಪರ್ಕ ಇತ್ತಂದ್ರೆ ಏನ್ ಮಾಡ್ತಾನೆ? ಬೆಂಗಳೂರು ಪೋಸ್ಟಿಂಗ್ ಹಾಕ್ಸ್ಬಿಡ್ತಾನೆ, ಅಥವಾ ಒಳ್ಳೆ ಪೋಸ್ಟಿಂಗ್ ಹಾಕ್ಸ್ತಾನೆ. ದಟ್ ಈಸ್ ಅ ಪ್ರಾಬ್ಲಮ್. ರೈಟ್? ಅಂಡ್ ಆಫ್ಟರ್ ದಿಸ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಪ್ರಮೋಷನ್ ಇಸ್ ಅ ಬಿಗ್ ಪ್ರಾಬ್ಲಮ್. ಪ್ರಮೋಷನ್ ಅಂತ ಬಂದ್ರೆ ಅಕಾರ್ಡಿಂಗ್ ಟು ರೂಲ್ಸ್, ನೀವೇನಾದ್ರು IAS ಆಫೀಸರ್ ಆದ್ರಿ ಅಂತ ತಿಳ್ಕೊಳ್ಳಿ, ಸೆಂಟ್ರಲ್ ಲೆವೆಲ್ ಆಫೀಸರ್, ತಲೆನೇ ಕಟ್ಸ್ಕೊಳಂಗಿಲ್ಲ. ಪ್ರಮೋಷನ್ ಆನ್ ಟೈಮ್ ವಿತ್ ವೆರಿ ವೆರಿ ಲೆಸ್ ಪೊಲಿಟಿಕಲ್ ಬಯಾಸ್ನೆಸ್. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ರೂಲ್ಸ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಎಲ್ಲಿ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಬಟ್ ನಮ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಲ್ಲಿ ಇನ್ನೊಂದು ಏನೋ ಇದೆ, ಅಲಾಂಗ್ ವಿತ್ ರೂಲ್ಸ್ ದೇ ವಿಲ್ ಕ್ರಿಯೇಟ್ ನ್ಯೂ ಟೈಪ್ಸ್ ಆಫ್ ಪೋಸ್ಟ್ ಸಮ್ ಟೈಮ್. ಓಕೆ, ನಮ್ಮ ಉತ್ತರ ಬೆಂಗಳೂರಲ್ಲಿ ಒಂದಾಗಿತ್ತು. ಹಾಗೇನ್ ಇಂಥವೆಲ್ಲ ಗೊತ್ತಿರ್ಬೇಕು ನಿಮಗೆ, ಜನರಲ್ ನಾಲೆಜ್ ಅಂತ ಹೇಳ್ತೇವೆ. ನಮ್ ಬೆಂಗಳೂರಲ್ಲಿ ಏನಾಗಿತ್ತು ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಯೂಶಲಿ ಇರ್ತಾರೆ. ನಾವ್ ಏನ್ ಮಾಡೋದಿಲ್ಲ, ಯೂಶಲಿ ಅಡಿಷನಲ್ AC ಅಂತ ಕ್ರಿಯೇಟ್ ಮಾಡೋದಿಲ್ಲ. ನಾವ್ ಏನ್ ಮಾಡಿದ್ವಿ ಅಂದ್ರೆ ಅಡಿಷನಲ್ ಫಾರ್ ದಟ್ AC ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು, ಓಕೆ ಸಪೋಸ್ ನಮ್ ಬೆಂಗಳೂರು ಅಂತ ಹೇಳಿದ್ನಲ್ಲ, ಹೇಳ್ಬಾರ್ದಿತ್ತು ಆಕ್ಚುಲಿ, ಇರ್ಲಿ. ಓಕೆ, ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇದು ಒಂದು ಯಾವ್ದು ಅಸಿಸ್ಟೆಂಟ್ ಕಮಿಷನರ್ ಜುರಿಸ್ಟಿಕ್ಷನ್. ಓಕೆ, ನಾನೇನ್ ಮಾಡ್ತೀನಿ ಅಂದ್ರೆ ಪೊಲಿಟಿಷಿಯನ್, ನೋಡಪ್ಪ ನೀನು ಬೆಳಗಾಂದಲ್ಲಿ ಇದೆಯಲ್ಲ, ನೀನೇನ್ ಮಾಡು ಅಂದ್ರೆ ನನಗೆ ಒಂದಿಷ್ಟು ಕೊಡು, ನಾನ್ ನಿನ್ಗೆ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಇಲ್ಲಿ ಕೊಡ್ತೀನಿ. ನೀನ್ ಇಷ್ಟು ಕೊಟ್ಟಿದೀಯಾ, ಇದು ಜಾಸ್ತಿ ಆಯ್ತು, ಒಂದು ಇಷ್ಟು ಕೊಟ್ಟಿದೀಯಾ, ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಪೋಸ್ಟಿಂಗ್ ಹಾಕ್ಸ್ತೀನಿ, ಇಲ್ಲಿ ಚೆನ್ನಾಗಿ ರೆವಿನ್ಯೂ ಜನರೇಟ್ ಆಗುತ್ತೆ, ನೀನ್ ಬೇಕಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಓಕೆ, ಯು ವಿಲ್ ಇನ್ವೆಸ್ಟ್, ಓಕೆ ಹಿಯರ್ ಸಮಥಿಂಗ್ ಅಂಡ್ ಯು ವಿಲ್ ಗೆಟ್ ಸಮಥಿಂಗ್ ಆಫ್ಟರ್ ಸಮ್ ಇಯರ್ಸ್. ರೈಟ್? ಇಫ್ ಐ ಡೂ ದಿಸ್, ವಾಟ್ ವಿಲ್ ಹ್ಯಾಪನ್? ಕರಪ್ಷನ್ ಆಗುತ್ತೆ ತಾನೆ. ಆಕ್ಚುಲಿ ಇದಾಗಬಾರ್ದು ಅಂತ ನಾವು ರೂಲ್ಸ್ ಗಳನ್ನ ಮಾಡಿದೀವಿ. ಅಕಾರ್ಡಿಂಗ್ ಟು ಸಿವಿಲ್ ಸರ್ವಿಸ್ ರೂಲ್ಸ್, ಓಕೆ, ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಗೈಡ್ಲೈನ್ಸ್. ನೀವ್ ಏನಾದ್ರು ಪೋಸ್ಟಿಂಗ್ ಆಗಿದ್ರಿ ಅಂದ್ರೆ 2 ವರ್ಷ ತನ ನಿಮ್ಮನ್ನ ಯಾರು, ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಲ್ಲಾಡ್ಸಕ್ ಬರಲ್ಲ, ಐ ಮೀನ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಯು ಡೂ ಸಮ್ mischief or corruption. Okay, that is the rule. That is why this 2 years is seen as a minimum buffer period. Okay, ಒಂದಷ್ಟು ನ್ಯೂಸ್ ಅಲ್ಲಿ ಬಂದಿತ್ತು, ಒಂದಷ್ಟು ಜನರದು ಇಬ್ರು ಜಗಳ ಆಡ್ತಾ ಇದ್ರು. ಓಕೆ, ಐ ಡೋಂಟ್ ವಾಂಟ್ ಟು ಟೆಲ್ ಹೂ ಇಸ್ ದಟ್. ಓಕೆ, ಅಲ್ಲಿ ಒಂದಷ್ಟು ಮ್ಯಾನಿಪುಲೇಷನ್ಸ್ ಆಗಿತ್ತು.
ಒಬ್ರು ಹೇಳ್ತಾ ಇದ್ರು ನನಗೆ 1 ವರ್ಷಕ್ಕೆ ಇವ್ರನ್ನ 1 ವರ್ಷಕ್ಕೆ ಅಲ್ಲಿ ಹಾಕಿದ್ದಾರೆ, ಒಳ್ಳೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ರು ನಂದು 2 ವರ್ಷ ಆದ್ರೂ ನನ್ನ ಪೋಸ್ಟಿಂಗ್ಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಐ ಮೀನ್ ಯೂಶಲಿ 2 ವರ್ಷ ಆದ್ಮೇಲೆ ರಿಕ್ವೆಸ್ಟ್ ಮಾಡ್ತಾರೆ. ಈ ನೀವು ನಾಳೆ 2 ವರ್ಷ ಒಂದು ಡಿಸ್ಟಿಕ್ ಅಲ್ಲಿ ಸರ್ವಿಸ್ ಮಾಡಿದ್ರಿ, ನೀವು ಬೇರೆ ಕಡೆ ಹೋಗ್ಬೇಕಂತ ಆಸೆ ಇತ್ತು, ರೈಟ್? ನೀವು ಬೇಕಿದ್ರೆ ರಿಕ್ವೆಸ್ಟ್ ಮಾಡ್ಬೋದು. ರಿಕ್ವೆಸ್ಟ್ ಏನಾದ್ರು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅಲ್ಲಿ ಕಳಿಸ್ತಾರೆ, ಇಲ್ಲಾಂದ್ರೆ ಅಲ್ಲೇ ಇರ್ತೀರಾ, ರೈಟ್? ಸೊ ದಿಸ್ ಇಸ್ ಹೌ ದ ಸಿಸ್ಟಮ್ ವಿಲ್ ವರ್ಕ್.